ಸರ್ ಇದು CCL ಅಕೇಶನ್ ಆಗಿರೋದು, ಬಟ್ ಒಂದು ನಿಮ್ಮ ಪರ್ಸನಲ್ ಕೇಳಬೇಕು. ಯಾಕಂದ್ರೆ ನಿಮಗೂ ಮೊನ್ನೆ ಒಂದು ಕಪ್ ಹುಡ್ಕೊಂಡ್ ಬಂದಿತ್ತು, ಬಟ್ ನೀವು ರಿಜೆಕ್ಟ್ ಮಾಡಿದ್ರನ್ನ ಯಾಕಾಗಿ ಅನ್ನೋದು ಹೇಳೋದು. CCL ಕಪ್ ಅಲ್ವಾ ಸರ್? ಇದು ಅವಕಾಶಗಳಂದ್ರೆ ಸ್ಯಾಲರಿ ಏನೋ ಸಿಗ್ತಾ ಇಲ್ಲ, ಸಿಗಲ್ಲ, ಬಟ್ ಇದು ಅವಕಾಶಗಳಂತೂ ನೋಡುವಾಗ CCL ಇಂದ ಯಾವ ರೀತಿ ಆಪರ್ಚುನಿಟಿ ಸಿಕ್ಕಿದೆ ಸರ್? ಕೊಲಾಬರೇಷನ್ಸ್ ಬೇರೆ ಬೇರೆ ಸ್ಟೇಟ್ ಇಂಡಸ್ಟ್ರಿ ಜೊತೆಗೆ ನಮ್ಮ ಕಲಾವಿದರಿಗೆ ಆಪರ್ಚುನಿಟೀಸ್ ಏನಾದ್ರು ಸಿಕ್ಕಿದೆಯಾ ಬಿಕಾಸ್ ಆಫ್ CCL? ಎಸ್ ಸರ್, ನಮಗೂ ಸಿಕ್ಕಿದೆ, ಅವ್ರಿಗೂ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್, ಇವಾಗ ಸೊಹೇಲ್ ಅವರಲ್ಲಿ ಬಂದು ಭೇಟಿ ಆದಾಗ ಸೊಹೇಲ್ ಅವರು ಈಗ ಸೌತ್ ಇಂಡಿಯನ್ ಟೂರ್ಸ್ ಮಾಡ್ತಾ ಇದ್ದಾರೆ, ನಮ್ಮವರೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಪರಿಚಯಗಳಾದಾಗ ಸ್ಕ್ರಿಪ್ಟ್ಸ್ಗಳು ಎಕ್ಸ್ಚೇಂಜ್ಗಳಾಗ್ತವೆ. ಅವ್ರು ಬಿಟ್ಟಾಕಿ ನಮಗೆ ಆಗುತ್ತೆ. ಈಗ ನನಗೆ ಕನ್ನಡ ಯಾರು ತಿರುವಿಕ್ರಮ ಯಾರಿಗೂ ಪರಿಚಯನೇ ಇರಲಿಲ್ಲ. ನನಗೆ ಮೀಟ್ ಮಾಡಿದ್ದೀವಿ, ಎಲ್ಲೋ ಹಾಯ್ ಬಾಯ್ ಮಾತಾಡ್ಬೋದು. ಬಟ್ ಇವ್ರು ಯಾವ ಕ್ರಿಕೆಟಿಗೆ ಬಂದರೂ ನನಗೆ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಆದರು. ದೆನ್ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್, ವಿ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಇದೇ ಥರ ನನಗೆ ರಾಜೀವ್ ಪರಿಚಯ ಇಲ್ಲ, JK ಪರಿಚಯ ಇಲ್ಲ, ಇವನ್ನೆಲ್ಲ ಪರಿಚಯ ಆಗಿದೆ ನನಗೆ. ಅಲ್ಲಿ ರಾಜ್ ಕಪ್ ಟೈಮಲ್ಲಿ ಆಗಿದೆ. ಅಲ್ಲಿಂದ ಒಂದು ಸಂಪರ್ಕ. ಅಗೇನ್ ನಾವು ಟುಡೇ ದ ಹೋಲ್ ಆಲ್ ಆಫ್ ದೇಮ್ ಆರ್ ಡೂಯಿಂಗ್ ಸೋ ವೆಲ್. ಒಂದು ದಿಸ್ ಇಸ್ ಐ ಥಿಂಕ್ ದ ವೆರಿ ಬ್ಯೂಟಿಫುಲ್ ವೇ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಆಸ್ ಎ ಚಾಲೆಂಜ್. ಅದು ಆಗಿದೆ 100%. ಬೇರೆ ಟೀಮ್ನವರು ಬೇರೆ ಮುಂಬೈ ಆಗಲಿ ತೆಲುಗು ತಮಿಳು ಕೂಡ ದೇ ಕೀಪ್ ಇನ್ ಟಚ್ ವಿತ್ ಆಲ್ ಆಫ್ ದೆಮ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ವಿಕ್ರಾಂತ್ ದ ಕ್ಯಾಪ್ಟನ್ ಆಫ್ ಚೆನ್ನೈ ಟೀಮ್, he is working with Akhil in Telugu film. ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಸೊ it is a collaboration of that sort. Obidion got animal role because of CCL. ಏನಮ್ಮ ಬೈಕ್ CCL ಅಂಡ್ ಸ್ಟೇಟ್ ಅವರಿಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂದರೆ ಯಾವ ಥರ? ಎರಡು ಒಂದೇ ಈಕ್ವಲ್ ಅಂದರೆ ಕಪ್ ರಿಜೆಕ್ಟ್ ಮಾಡಿದ್ರೆ CCL ಅಲ್ಲ ಅಂತ. CCL ಕಪ್ ಅಲ್ಲ, ಸ್ಟೇಟ್ ಅವಾರ್ಡ್ ಕಲಾವಿದರಿಗೆ ಕೊಡುವಂಥದ್ದು ನಮ್ಮ ರಾಜ್ಯದ ಗೌರವ. ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯಲ್ಲಪ್ಪ ಹೇಳಿ. ಎಲ್ಲಿ ಯಾವ್ದು ಮಾತಾಡಬೇಕು ಅದೇ ಥರ ಮಾತಾಡಬೇಕು. ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ. ಆ ಪತ್ರನ ಇನ್ನೊಂದ್ಸರಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ. ನೀವದು ತುಂಬ ಚೆನ್ನಾಗಿ ಓದಿ. ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು. ಅದು ನನ್ನ ವೈಯಕ್ತಿಕ. ಆ್ಯಂಡ್ ಈ ವೇದಿಕೆ ಅದ. ನೀವು ಹೇಳೋದು ಕೇಳಿದ್ದು ಯಾರು? ನಾನು ಹೇಳಿದ ಆ ಟಾಪಿಕ್ ಎತ್ತದ ನಾನು. ನೀವು ಕೇಳೋದಕ್ಕೆ ನಾನು ಆ ಟಾಪಿಕ್ ಎತ್ತದ ನಾನು. ಯಾರು ಎತ್ತಿದ್ದು ಅವ್ರು ಕೇಳೋದು. CCL ಕಪ್ ಅಲ್ಲ ಅಂತ ಮುಗಿತಾರೆ. ಇದು ಆ ವೇದಿಕೆ ಹೇಳಿ, ವೇದಿಕೆನ ಇದ್ದದು. ನೀವು ಹೇಳೋಷ್ಟಲ್ಲ ಪ್ರಶ್ನೆ ಯಾವ್ದಪ್ಪ? ಪ್ರಶ್ನೆ ಯಾರು? ನಾನು ಎತ್ತದ ಟಾಪಿಕ್ಕು, ಎತ್ತದ ಟಾಪಿಕ್ಕು. ಈಗ ಅಧಿಕ ಪ್ರಸಂಗ ಯಾಕೆ? ಅಧಿಕ ಪ್ರಸಂಗ ಏನು? ಅದು ನನ್ನ ವೈಯಕ್ತಿಕ, ನನ್ನ ತುಂಬ ಬೆಲೆ ಬಾಳುವಂಥ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದು ಅಲ್ಲೇ ಇರಬೇಕೇ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಆ್ಯಂಡ್ ಆಸ್ಕ್ ಮೀ ದಿಸ್ ಕ್ವೆಶ್ಚನ್ when I am respecting you so much. You cannot do that. ನೀವು ಹೋಲಿಕೆ ಮಾಡೋದಲ್ಲ ಸರ್. ಹೋಲಿಕೆ ಯಾರು ಮಾಡಿದ್ದು? ಅವ್ರು ಪ್ರಶ್ನೆ ಕೇಳಿದ್ರು, ಅದೆಲ್ಲ ನೀವು ಹೇಳೋದಕ್ಕೆ ಕೇಳಿದ್ರು ಸರ್. ಈಗೇನಾದ್ರು ತಪ್ಕೊಂಡು ಸಾರಿ ಹೇಳ್ಬೇಕಲ್ಲ. ಸಾರಿ ಏನಿಲ್ಲ ಸರ್, ಬಿಟ್ಬಿಡಿ ಅಷ್ಟೇ. ನಾನು ಹೇಳುತ್ತೆ ನೀವೆಲ್ಲ CCL ಅಲ್ಲ ಬಿಟ್ಬಿಡಿ ಅಷ್ಟೇ. ಟಾಪಿಕ್ ತೆಗೆದವರಲ್ಲ. ವಿಷ್ಣು ಸರ್, ಅದನ್ನು ಹೇಳ್ಬೇಕಲ್ಲ, ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಎಲ್ಲ ಅಂತ ಹೇಳ್ಬೇಕಲ್ಲ ಸರ್. ವಿಷ್ಣು ಸರ್, ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಎಷ್ಟು ವೇದಿಕೆ ಅಲ್ಲ ಅಂತ ಹೇಳ್ಬೇಕಾನೆ. ಹಲೋ ಸರ್, ಈಗ ನಿಮಗೇನು ಬೇಕು ಆ ಉತ್ತರ ಕೊಡ್ಬೇಕಾ ಸರ್? ಇಲ್ಲ ಅಂತಂದ್ರೆ ನನ್ನ ಮನಸ್ಸಲ್ಲಿ ನಾನು ಬರ್ದಿದ್ದೀನೋ ಬರ್ದಿಲ್ಲೋ, ನಾನು ಅಷ್ಟು ತುಂಬ ರೆಸ್ಪೆಕ್ಟ್ಫುಲ್ ಮಾತಾಡ್ತಾ ಇದ್ದೀನಿ. ಗೌರವಪೂರ್ವಕವಾಗಿ ಮಾತಾಡಿದಾಗ ನನಗೆಲ್ಲ ಇರ್ತದ್ರಲ್ಲಿ ನಿಮಗೇನು ಉತ್ತರ ಬೇಕು ಅಷ್ಟೇ. CCL ಕಪ್ ಅಲ್ಲ ಅಷ್ಟೇ, CCL ಕಪ್ ಅಲ್ಲ ಅಷ್ಟೇ. CCL ಕಪ್ ಅಲ್ಲ ಎದುರು ಕೂತ್ಕೊಂಡಿದ್ದೀವಲ್ಲ ಇಲ್ಲಿ. ಮಾಡಿದ್ಯಾರು? ಆ ಕಪ್ ಮಾಡಿದ್ರು ಇದ್ಯಾಕಲ್ಲ ಅಂತ CCL ಕಪ್ ಅಲ್ಲ ಅನ್ನೋದ್ರಲ್ಲಿ ಹೋಲಿಕೆ ಮಾಡಿದ್ದು ಯಾರಪ್ಪ ಇಲ್ಲಿ? ತಾವು ಕೇಳಿ. ವಿಷ್ಣು ಸರ್, ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಬಟ್ ಜಸ್ಟ್ ಅಂದರೆ ಇದರ ವ್ಯಾಲ್ಯೂ ಮೊತ್ತ ಅಂದರೆ IPL ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ 2022 ಅಲ್ಲಿ.